ಶುಭ ದಿನದಲ್ಲಿ ನಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ನಿರಂತರ ದೊರೆಯಲಿ. ಈ ದಿನ ಶ್ರೀಕೃಷ್ಣನು ನರಕನ ವಿರುದ್ಧವಾಗಿ ಹೋರಾಟ ಮಾಡಿ ಅವನ ಸಂಹಾರ ಮಾಡಿ ಅನೇಕ ಜನ ಮಾನಿನಿಯರು ಮಹಿಳೆಯರು ಆ ನರಕಾಸುರನ ಆಕ್ರಮಣಕ್ಕೆ ಒಳಗಾದವರು ಅವರನ್ನೆಲ್ಲ ರಕ್ಷಿಸುವ ಅತ್ಯಂತ ಲೋಕಕ್ಕೆ ಹಿತಕರವಾದ ಕಲ್ಯಾಣಕರವಾದ ಕಾರ್ಯವನ್ನು ಮಾಡಿದ ನೆನಪಿಗಾಗಿ ನಾವೆಲ್ಲರೂ ಹಬ್ಬವನ್ನು ಮನೆಗಳಲ್ಲಿ ಮಾಡ್ತಾಯಿದ್ದೇವೆ. ಕೃಷ್ಣ ಇಂಥ ಸಹಸ್ರಾರು ಸ್ತ್ರೀಯರ ಮಾನ ರಕ್ಷಣೆ ಮಾಡಿದ. ಅದನ್ನು ನಾವು ಜ್ಞಾಪಿಸಿಕೊಂಡು ಇವತ್ತು ಕೂಡ ಹಬ್ಬ ಆಚರಿಸ್ತಾ ಇದ್ದೇವೆ. ಅಂಥ ಒಂದು ಮಹತ್ವದ ಸಂದೇಶ. ಸ್ತ್ರೀಯರು ಚೆನ್ನಾಗಿದ್ದರೆ ಇಡೀ ಸಮಾಜ ಚೆನ್ನಾಗಿರ್ತದೆ. ಭಗವದ್ಗೀತೆಯಲ್ಲಿ ಈ ಮಾತು ಬಂದಿದೆ. ಸ್ತ್ರೀಯರು ಸರಿಯಾದ ರೀತಿಯಲ್ಲಿದ್ದರೆ ಇಡೀ ಲೋಕವೇ ಧರ್ಮ ಸಂಸ್ಕೃತಿಯಲ್ಲಿ ತಪ್ಪಿರುವುದಿಲ್ಲ. ಸ್ತ್ರೀಯರ ರಕ್ಷಣೆ, ಅವರ ಮಾನ ರಕ್ಷಣೆ ಇಡೀ ದೇಶದ ಕಲ್ಯಾಣಕ್ಕೆ ಅವಶ್ಯಕ. ಅಂಥ ಕಾರ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ವಿರುದ್ಧವಾಗಿ ಹೋರಾಟ ಮಾಡಿ ಎಲ್ಲ ಆಕ್ರಮಣಕ್ಕೆ ಒಳಗಾದ ಸ್ತ್ರೀಯರನ್ನೆಲ್ಲ ಸಂರಕ್ಷಣೆ ಮಾಡಿ ತಾನು ಅವರನ್ನು ಪರಿಗ್ರಹ ಮಾಡಿ ಆ ಮೂಲಕ ದೊಡ್ಡ ಒಂದು ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡಿದ್ದನ್ನು ಜ್ಞಾಪಿಸಿಕೊಂಡು ಆ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೀಪಾವಳಿಯ ಹಬ್ಬ ಎಲ್ಲರ ಅಂತರಂಗದಲ್ಲಿ ಕೂಡ ಕತ್ತಲೆ ತುಂಬಿದೆ. ಆ ಕತ್ತಲೆಲ್ಲ ನಾಶ ಆಗಿ ಎಲ್ಲರ ಹೃದಯದಲ್ಲಿ ಕೂಡ ಜ್ಞಾನದ ದೀಪ ಬೆಳಗಬೇಕು ಎಂಬುದಾಗಿ ದೀಪಾವಳಿ ಒಂದು ಕಡೆಯಲ್ಲಿ ಸ್ತ್ರೀಯರ ರಕ್ಷಣೆ, ಇನ್ನೊಂದು ಕಡೆಯಲ್ಲಿ ಜ್ಞಾನದ ಬೆಳಕು ಎಲ್ಲರ ಅಂತರಂಗದಲ್ಲಿ ಹರಿಯಬೇಕು. ಯಾವಾಗಲೂ ದೀಪ ಬೆಳಗಬೇಕು. ಕತ್ತಲೆಯಲ್ಲಿ ನಾವು ತಡವರಿಸುವಂತಹ ಸ್ಥಿತಿ ಬರಬಾರದು ಎಂಬುದಾಗಿ ಜ್ಞಾನದ ಸಂದೇಶವನ್ನು, ಉತ್ತಮ ವಿಚಾರ ಜ್ಞಾನ ಅದು ನಮ್ಮಲ್ಲಿ ಯಾವಾಗಲೂ ಬೆಳಗುತ್ತಾ ಇರಬೇಕೆಂಬಂತಹ ಸಂದೇಶವನ್ನು ನೀಡುವ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಶ್ರೀಕೃಷ್ಣನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಾವಿತ್ರಿಯ ಚರಿತ್ರೆ ಭಾರತದಲ್ಲಿ ಅನೇಕ ರೀತಿಯ ಮಾನವೀಯ ಸಂಬಂಧ ಹೇಗಿರಬೇಕು, ಹಿರಿಯರನ್ನು ಯಾವ ರೀತಿ ನಾವು ಗೌರವಿಸಬೇಕು, ಇದರ ಬಗ್ಗೆ ಬಹಳ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಉದ್ಬೋಧನ ನೀಡುವ ರೀತಿಯಲ್ಲಿ ಆ ಕಥೆಯನ್ನು ಮಹಾಭಾರತದಲ್ಲಿ ವೇದವ್ಯಾಸರು ನಿರೂಪಿಸಿದ್ದಾರೆ. ಆ ಸಾವಿತ್ರಿ ತನ್ನ ಒಂದು ವಿಶಿಷ್ಟವಾದ ತಪಶಕ್ತಿಯಿಂದ ಯಮನನ್ನು ಕಂಡಳು. ಯಮನ ಜೊತೆಗೆ ಸಂಚಾರವನ್ನು ಮಾಡಿದಳು. ಯಮನ ಹಿಂದೆ ಬಂದಳು. ಆ ಯಮ ನನ್ನ ಜೊತೆಗೆ ಬರೋದು ಬೇಡ ಎಂಬುದಾಗಿ ಹೇಳಿದಾಗ ಅವಳೊಂದು ಧಾರ್ಮಿಕ ಸಂದೇಶ, ಅನಾತ್ಮವಂತಸ್ತು ವನೇಚರಂತೆ, ಅರಣ್ಯವಾಸ ಮಾಡಲು ಧರ್ಮಾಚರಣೆ ಮಾಡಲು ಮುಖ್ಯ ಬೇಕಾದದ್ದು ಯಾವುದು? ಆತ್ಮನಿಗ್ರಹ. ಆತ್ಮನಿಗ್ರಹ ಇದ್ದರೆ ಮಾತ್ರ ಇಂದ್ರಿಯಗಳು ನಾವು ಹೇಳಿದಂತೆ ಕೇಳಬೇಕು. ಇವತ್ತೇನಾಗಿದೆ, ಇಂದ್ರಿಯಗಳು ಹೇಳಿದಂತೆ ನಾವು ಕುಣಿತೇವೆ. ನಾವು ಸ್ವತಂತ್ರರಲ್ಲ, ಇಂದ್ರಿಯಗಳ ಗುಲಾಮರು. ಅದರಿಂದ ನಮಗೇನು ಇಚ್ಛೆಯಂತೆ ಆತ್ಮನಿಯಂತ್ರಣ ಮಾಡಿಕೊಂಡು ಉತ್ತಮವಾದ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂದ್ರಿಯಗಳು ನಮ್ಮನ್ನು ಬೇರೆ ಕಡೆಗೆ ಎಳೆಯುತ್ತವೆ. ಭೌತಿಕ ಸುಖದ ಕಡೆಗೆ, ನಾನಾ ಥರದ ಸ್ವಾರ್ಥದ ಕಡೆಗೆ ನಮ್ಮನ್ನು ಎಳೆಯುತ್ತೇವೆ. ಅದರಿಂದ ನಾವು ಏನು ಜೀವನದಲ್ಲಿ ಮಾಡಬೇಕಾದ ಧರ್ಮಾಚರಣೆ, ಲೋಕ ಕಲ್ಯಾಣದ ಕಾರ್ಯ, ಆತ್ಮೋನ್ನತಿಯ ಕಾರ್ಯ, ಭಗವಂತನ ಆರಾಧನೆ ಯಾವುದರಲ್ಲಿ ಕೂಡ ಸಮರ್ಥರಾಗ್ತಾ ಇಲ್ಲ. ಯಾಕೆ? ಇಂದ್ರಿಯಗಳು ನಮ್ಮನ್ನು ಎಳೀತವೆ. ಅನಾತ್ಮವಂತಸ್ತು ವನೇಚರಂತೆ ಧರ್ಮಂಚ ವಾಸಂಚ. ಅವರಿಗೆ ಧಾರ್ಮಿಕ ಆಚರಣೆ, ಶ್ರಮ ಯಾವುದು ಸಾಧ್ಯವಾಗುವುದಿಲ್ಲ. ಮೊದಲು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಬೇಕು. ಅದಕ್ಕೋಸ್ಕರವೇ ಧರ್ಮ ಪ್ರಧಾನ. ಅದನ್ನಿದ್ದರೆ
ಎರಡನೇದು ಬೇಡ, ಮೂರನೇದು ಬೇಡ, ಒಂದಿದ್ದರೆ ಸಾಕು. ಎರಡನೇದು ಯಾವುದು? ಅರ್ಥ, ಸಂಪತ್ತು. ಮೂರನೇದ್ದು ಸುಖಭೋಗ. ಆ ಅರ್ಥ ಕಾಮಗಳು ನಮಗೆ ಮುಖ್ಯವಲ್ಲ. ಮಾವೈ ದ್ವಿತೀಯಂ ಮಾ ತೃತೀಯಂತೆ ವಂಚಿತ. ಅರ್ಥಕಾಮಗಳ ಕಡೆಗೆ ನಾವು ಸಾಗೋದು ಬೇಡ. ಧರ್ಮವೇ ನಮ್ಮ ಜೀವನದಲ್ಲಿ ಪ್ರಧಾನವಾಗಿರಲಿ. ಇದಕ್ಕೆ ಮನೋನಿಗ್ರಹ ಅಗತ್ಯ. ಮನಸ್ಸನ್ನು ಗಟ್ಟಿಯಾಗಿ ನಾವು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಾಗ ಮಾತ್ರ ಅರ್ಥಕಾಮಗಳ ಕಡೆಗೆ ಮನಸ್ಸು ಹೊರಳದೆ ಧರ್ಮದ ಮಾರ್ಗದಲ್ಲಿ, ಸತ್ಯದ ಭಗವಂತನ ಅನ್ವೇಷಣೆಯ ಮಾರ್ಗ, ಲೋಕಕ್ಕೆ ಹಿತಕಾರಿಯಾದ ಉತ್ತಮ ಸದ್ವರ್ತನೆ, ಆಚರಣೆ, ತ್ಯಾಗ, ಸೇವೆ ಈ ಮಾರ್ಗದಲ್ಲಿ ನಡೆಯಬೇಕಾಗಿದ್ದರೆ ಅರ್ಥಕಾಮಗಳ ಕಡೆ ಗಮನ ಕೊಡಬಾರದು. ಅರ್ಥಕಾಮಗಳಿಗಿಂತ ಮಾವೈ ದ್ವಿತೀಯಂ ತೃತೀಯಂ, ಎರಡನೇದು ಮೂರನೇದು ಬೇಡ, ಮೊದಲನೇದು ಧರ್ಮ, ಅದರ ಕಡೆಗೆ ದೃಷ್ಟಿ ಹರಿಬೇಕು ಎಂಬುದಾಗಿ ಒಂದು ದೊಡ್ಡ ಧಾರ್ಮಿಕ ಸಂದೇಶ. ಅದನ್ನು ಬಹಳ ಸುಂದರವಾಗಿ ಆ ಸಾವಿತ್ರಿ ಯಮನ ಮುಂದೆ ಹೇಳಿದಾಗ ಅವನಿಗೆ ಬಹಳ ಆನಂದವಾಯಿತು. ಅವಳ ಭಕ್ತಿ ನನ್ನ ಅನುಸರಿಸಿಕೊಂಡು ಬಂದಾಗ ಎಂಥ ಒಳ್ಳೆಯ ಮಾತನಾಡಿದ್ದಿ, ನಿವರ್ತ ತುಷ್ಟಸ್ಮಿ, ಹಿಂದಿರುಗು, ನಿನ್ನ ಮಾತು ಸ್ವರಾಕ್ಷರ ವ್ಯಂಜನ ಹೇತುಯುಕ್ತ. ಒಳ್ಳೆಯ ಮಾತು. ಆ ಮಾತಿನ ಸ್ಪಷ್ಟತೆ, ಅಕ್ಷರ, ಸ್ವರ ಎಲ್ಲ ಅಷ್ಟು ಚೆನ್ನಾಗಿದೆ. ಇಂಥ ಉತ್ತಮವಾದ ಮಾತಾಡಿದ್ದಿ, ಇಷ್ಟು ಹೊತ್ತು ನನ್ನನ್ನು ಅನುಸರಿಸಿಕೊಂಡು ಬಂದಿದ್ದಿ, ಅದಕ್ಕೆ ಒಂದು ಗಿಫ್ಟು, ಒಂದು ವರ ಕೇಳು. ಸತ್ಯವಂತನು ಬದುಕಬೇಕು ಎಂದು ಮಾತ್ರ ಕೇಳಬೇಡ, ಅದೊಂದು ಬಿಟ್ಟು ಬೇರೆ ಯಾವುದೇ ವರವನ್ನು ಕೇಳಬಹುದು ಎಂಬುದಾಗಿ ಅವಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಯಮದೇವರು ಒಂದು ಅವಳ ತಪಸ್ಸು, ಅವಳ ಜ್ಞಾನ, ಉತ್ತಮವಾದ ತಿಳುವಳಿಕೆ, ಇದಕ್ಕೆ ತುಷ್ಟರಾಗಿ ಒಂದು ವರ ಕೇಳು ಎಂಬುದಾಗಿ ಹೇಳಿದಾಗ ಅವ ಕೇಳಿದ್ದು ಸತ್ಯವಂತನ ಜೀವನ ಬಿಟ್ಟು ಮತ್ತೆ ಯಾವುದನ್ನಾದರೂ ಕೇಳು ಅಂತ. ಮೊದಲು ಕೇಳಿದ್ದು ನಮ್ಮ ಮಾವ ರಾಜ್ಯ ಕಳ್ಕೊಂಡಿದ್ದಾನೆ, ಅವನು ರಾಜ್ಯ ಕಣ್ಣು ಇಲ್ಲ, ಮೊದಲು ಅವನಿಗೆ ಕಣ್ಣು ಬರಲಿ, ಏನಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಕಣ್ಣಿಲ್ಲ, ಸರಿಯಾದ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಾವನಿಗೆ ಕಣ್ಣು ಬರಲಿ, ಎಲ್ಲರಂತೆ ಅವನು ಎಲ್ಲರ ಸಂಪರ್ಕ ಮಾಡಿಕೊಂಡು ಧರ್ಮಾಚರಣೆ ಮಾಡಿ ವಿಶೇಷವಾದ ಅಧ್ಯಯನ ಮಾಡಿ ಪ್ರತಿಯೊಂದಕ್ಕೂ ಅನುಕೂಲವಾಗ್ತದೆ. ಅದಕ್ಕೆ ಅವನಿಗೆ ಜೀವನದಲ್ಲಿ ಆ ಕಳೆದುಕೊಂಡ ಕಣ್ಣನ್ನು ಪುನಃ ಪಡೆಯಲಿ ಎಂಬುದಾಗಿ ಒಂದು ವರ ಕೇಳಿದು. ಒಪ್ಪಿದ. ಮತ್ತು ಸಾವಿತ್ರಿ ಅನುಸರಿಸುತ್ತಲೇ ಇದ್ದಾಳೆ. ಯಾಕೆ ಪುನಃ ಬರ್ತಾ ಇದ್ದಿ? ವರ ಕೊಟ್ಟಿದ್ದೇನೆ, ನಿವರ್ತ ಗಚ್ಚಸ್ವ. ಬಹಳ ಶ್ರಮ, ನನ್ನನ್ನು ಅನುಸರಿಸಿಕೊಂಡು ಬರುವುದಷ್ಟು ಸುಲಭವಲ್ಲ. ಈ ದಾರಿ ಬಹಳ ಕಠಿಣವಾದ ದಾರಿ, ಶ್ರಮ ಆಗಿದೆ ನಿನಗೆ, ಹಿಂದೆ ಹೋಗು, ನನ್ನನ್ನು ಅನುಸರಿಸಿಕೊಂಡು ಬರೋದು ಬೇಡ ಅಂತ ತಡೀತಾನೆ. ಅದಕ್ಕೆ ನನಗೇನು ಪತಿಯನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ಏನು ಶ್ರಮವೇ ಇಲ್ಲ, ಎಷ್ಟು ದೂರ ಬರಲಿಕ್ಕೂ ಸಿದ್ಧಳಿದ್ದೇನೆ. ನನಗೆ ಬಹಳ ಸಂತೋಷ. ಸಜ್ಜನರ ಸಂಪರ್ಕ ಜೀವನದಲ್ಲಿ ಒಂದು ಧರ್ಮದ ಬಗ್ಗೆ ಮಾತಾಡಿದೆ, ಇನ್ನೊಂದು ಜೀವನದಲ್ಲಿ ನಾವು ಬಯಸಬೇಕಾದದ್ದು ಸಜ್ಜನರ ಸಂಗಮ. ಅಂಥ ದೊಡ್ಡ ಸಜ್ಜನ ನೀನು, ಇಡೀ ಜಗತ್ತಿಗೆ ಹಿತವನ್ನು ಮಾಡುವನು. ಅಂಥ ಆ ಸಜ್ಜನರ ಸಂಪರ್ಕವು ನಿಷ್ಫಲ ಆಗುವುದಿಲ್ಲ. ಅದಕ್ಕೋಸ್ಕರ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲ. ನಿನ್ನನ್ನೇ ಅನುಸರಿಸಿಕೊಂಡು ಹೋಗುವುದು. ನೀನು ಧರ್ಮ, ನಿನ್ನನ್ನು ಅನುಸರಿಸಿಕೊಂಡು ಹೋಗುವುದು ಅಂದರೆ ಧರ್ಮವನ್ನೇ ಅನುಸರಿಸಿಕೊಂಡು ಹೋದಂತೆ. ಧರ್ಮದ ಹಿಂದೆ ನಾವು ಹೋಗಬೇಕು, ಧರ್ಮವನ್ನು ಅನುಸರಿಸಬೇಕು. ಧರ್ಮರಾಜ ನೀನು, ನಿನ್ನ ಸಂಪರ್ಕ ಆಗಿದೆ. ನಿನ್ನಂಥ ಸಜ್ಜನರು ಬೇರೆ ಯಾರಿದ್ದಾರೆ? ಧರ್ಮರಾಜ ಬಹಳ ಕ್ರೂರಲ್ಲ. ಅವನು ಧರ್ಮರಾಜನಾಗಿ ಎಲ್ಲರಿಗೂ ಆದರ್ಶವಾದ ರೀತಿಯಲ್ಲಿ ವರ್ತಿಸಿದವ. ವಿದುರನಾಗಿ ಅತ್ಯಂತ ಧರ್ಮದ ಸಂದೇಶವನ್ನು ಎಲ್ಲರಿಗೂ ಯಾವ ಬಿಡೆ ಇಲ್ಲದೆ ವಿದುರನಾಗಿ, ಭೀಷ್ಮದ್ರೋಣರೆಲ್ಲ ಸ್ತಬ್ಧರಾಗಿದ್ದರು, ದಿಟ್ಟತನದಿಂದ ವರ್ತಿಸಲಿಲ್ಲ. ಧರ್ಮದ ವಿಷಯದಲ್ಲಿ ದಿಟ್ಟತನದಿಂದ ವರ್ತಿಸಿದವನು ವಿದುರ. ಧರ್ಮರಾಜ ಅಜಾತಶತ್ರು,
ಅಂಥ ಯಮನು ಅಂದರೆ ಅವನು ನಿಯಮನ ಎಲ್ಲರನ್ನೂ ಕೂಡ ನಿಯಮನ ಮಾಡ್ತಾನೆ, ತನ್ನನ್ನು ಕೂಡ ನಿಯಮನ ಮಾಡಿಕೊಂಡು ಉತ್ತಮವಾದ ರೀತಿಯ ಒಂದು ಧರ್ಮಿಷ್ಠ ಅಂಥ ಸಜ್ಜನ ಶಿರೋಮಣಿ, ನಿನ್ನನ್ನು ಅನುಸರಿಸಿಕೊಂಡು ಹೋಗುವುದೇ ನನ್ನ ಜೀವನ ದೊಡ್ಡ ಭಾಗ್ಯ ಎಂಬುದಾಗಿ ಮಾತಾಡುವಾಗ ಏನು ಮಾಡಲಿಕ್ಕೂ ಆಗಲಿಲ್ಲ. ಸಜ್ಜನರ ಸಂಪರ್ಕ ನಿಷ್ಫಲ ಆಗುವುದಿಲ್ಲ ಅಂತ ಒಂದು ಮಾತು ಹೇಳಿದೆವು. ಅದರಿಂದ ಮನೋನುಕೂಲಂ ಬುಧವೃದ್ಧಿ ವರ್ಧನಂ ತ್ವಯಾ ಯದುಕ್ತಂ ವಚನಂ ಹಿತಾಶ್ರಯಂ ವಿನ ಆಗಲಿ. ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದಿ, ನನ್ನ ಸಂಪರ್ಕಕ್ಕೆ ನಿಮಗೆ ನಿಷ್ಫಲ ಆಗಬಾರದು. ಇನ್ನೊಂದು ವರ, ನಾನು ಒಂದು ವರ ಮಾತ್ರ ಕೊಡಲಿಕ್ಕೆ ಇಷ್ಟಪಟ್ಟವನು. ನಿನ್ನ ಈ ಮಾತಿನ ವೈಖರಿ, ನನ್ನನ್ನೇ ಅನುಸರಿಸಲು ಹೋಗುವಂಥ ನಿನ್ನ ಒಂದು ಧೈರ್ಯ, ಈ ಶ್ರಮವನ್ನು ಎದುರಿಸ್ತಾ ಇದ್ದಿ, ಒಳ್ಳೆ ಮಾತಾಡ್ತಾ ಇದ್ದಿ, ಧರ್ಮದ ಬಗ್ಗೆ, ಸಜ್ಜನರ ಸಂಪರ್ಕದ ಬಗ್ಗೆ ಅತ್ಯಂತ ಮಹತ್ತರವಾದ ಮಾತನ್ನು ಆಡಿದ್ದಿ. ಇನ್ನೊಂದು ವರ ಕೇಳುವುದು. ಆಗ ಹೇಳ್ತಾಳೆ, ನಮ್ಮ ಮಾವನಿಗೆ ಕಣ್ಣು ಬರಬೇಕು ಅಂತ ಕೇಳಿದೆ. ರಾಜ್ಯ ಕಳೆದುಕೊಂಡ ರಾಜ್ಯವನ್ನು ಅವನು ಪಡೆಯಲಿ, ಆರಾಮವಾಗಿ ರಾಜ್ಯ ಪರಿಪಾಲನೆ ಮಾಡಿ ತನ್ನ ಕರ್ತವ್ಯ, ಒಬ್ಬನು ಕ್ಷತ್ರಿಯನಾಗಿ ಹುಟ್ಟಿದವನು ಲೋಕ ಕಲ್ಯಾಣದ ಕಾರ್ಯ, ಲೋಕ ರಕ್ಷಣೆಯ ಕಾರ್ಯ ಅದನ್ನು ಮಾಡಬೇಕಾಗಿದೆ. ಅವನು ರಾಜ್ಯ ಕಳೆದುಕೊಂಡಿದ್ದರಿಂದ ತನ್ನ ಕರ್ತವ್ಯ ಮಾಡಲು ಅವನಿಗೆ ಸಾಧ್ಯವಾಗಿಲ್ಲ. ಕಣ್ಣು ಬಂದಂತೆ ಅವರಿಗೆ ರಾಜ್ಯವೂ ಕೂಡ ದೊರೆಯಲಿ ಅಂತ ಎರಡನೇ. ಅದನ್ನು ಒಪ್ಪಿದ. ಇನ್ನಾದರೂ ಹೋಗು, ನಿನ್ನ ಅಪೇಕ್ಷೆಯಲ್ಲಿ ನೆರವೇರಿತು, ಪತಿಯನ್ನು ಮಾತ್ರ ನೀನು ಅಪೇಕ್ಷೆ ಮಾಡಬೇಡ, ಹಿಂದಿರುಗು ಅಂತ. ಆಗ ಅವಳು ಇನ್ನೊಂದು ದೊಡ್ಡ ಮಾತು ಸಂದೇಶ ಕೊಡ್ತಾ ಇದ್ದಾಳೆ. ನಮ್ಮ ಜೀವನದಲ್ಲಿ ನಮಗೆ ಬೇಕಾದದ್ದು ಮೂರು. ಒಂದು ಅದ್ರೋಹ, ಯಾರಲ್ಲಿಯೂ ಕೂಡ ದ್ರೋಹ ಬಯಸಬಾರದು, ಯಾರಿಗೂ ಅಪಕಾರ ಹಿಂಸೆ ಅದನ್ನು ಬಯಸಬಾರದು, ಯಾರಿಗೂ ಅನ್ಯಾಯ ಮಾಡಬಾರದು. ಅದ್ರೋಹ ಸರ್ವಭೂತೇಶು ಕರ್ಮಣ ಮನಸ್ಸಾಗಿರ. ಮಾತಿನಿಂದಲೂ ಮತ್ತೊಬ್ಬರಿಗೆ ಹಿಂಸೆ ಕೊಡಬಾರದು, ಮನಸ್ಸಿನಿಂದಲೂ ಮತ್ತೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಬಾರದು. ನಮ್ಮ ಕ್ರಿಯೆಯು ಕೂಡ ಹಾಗಿರಬೇಕು. ಮನಸ್ಸಿನಂತೆ ಮಾತಿನಂತೆ ಕ್ರಿಯೆಯಲ್ಲೂ ಕೂಡ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ವರ್ತಿಸಬೇಕು. ಅದ್ರೋಹ ಇದು ನೆಗೆಟಿವ್ ಆಯಿತು. ಬರೀ ದ್ರೋಹ ಮಾಡದಿರುವುದಲ್ಲ, ಮುಂದಿನದು ಪಾಸಿಟಿವ್ ಅನುಗ್ರಹ. ಎಲ್ಲರಲ್ಲಿ ಕೂಡ ಪ್ರೀತಿ ಅನುಕಂಪ. ನಾನು ದ್ರೋಹ ಮಾಡಿಲ್ಲ, ಹಿಂಸೆ ಮಾಡಿಲ್ಲ ಅಷ್ಟೇ ಸಾಲದು. ಇನ್ನೊಬ್ಬರ ಬಗ್ಗೆ ಪ್ರೀತಿ ಬೇಕು, ಅವರಿಗೆ ಅನುಕಂಪ ಬೇಕು. ಇದು ಎರಡನೇದು. ಬರೀ ಲಿಪ್ಸ್ ಸಿಬ್ಬದ ಉಪಯೋಗ ಇಲ್ಲ, ಬರೀ ಪ್ರೀತಿ ಅನುಕಂಪ ಸಾಲದು. ಮುಂದೆ ದಾನ, ಅವರಿಗೆ ನಮ್ಮಿಂದ ಏನು ಸಾಧ್ಯ ಉಂಟು ಅಷ್ಟು ಉಪಕಾರ ಮಾಡಬೇಕು. ಮೂರು, ಮೊದಲು ಯಾರಲ್ಲಿಯೂ ದ್ರೋಹ ಮಾಡಬಾರದು, ಹಿಂಸೆಯ ಚಿಂತನೆ ಮಾಡಬಾರದು, ಮನಸ್ಸಿನಿಂದ ಮಾತಿನಿಂದ ಕ್ರಿಯೆಯಿಂದ ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರದು. ಇದು ಬರೀ ನಿಷೇಧ, ಇಲ್ಲಿ ಮಾಡಬಾರದು ಅಷ್ಟೇ ಅಲ್ಲ, ಪಾಸಿಟಿವ್ ವಿಧಾಯಕವಾದ. ಇನ್ನೊಬ್ಬರಲ್ಲಿ ಪ್ರೀತಿ ಅನುಕಂಪ ತೋರಿಸಬೇಕು, ಅಷ್ಟೇ ಸಾಲದು. ದಾನಂಚ ತ್ಯಾಗ ಮಾಡಬೇಕು, ಬರೀ ಪ್ರೀತಿ ಅನುಕಂಪ ತೋರಿಸಿ ಇದ್ದರೆ ಸಾಲದು. ನಮ್ಮಿಂದ ಏನು ಸಾಧ್ಯವಿದ್ದಷ್ಟು ಅವರಿಗೆ ಉಪಕಾರ, ಅವರಿಂದ ಮುಟ್ಟುವಂಥ ಕಾರ್ಯ ಮಾಡಬೇಕು. ಈ ಮೂರು, ಅದ್ರೋಹ, ಅನುಕಂಪ ಮತ್ತು ತ್ಯಾಗ, ಮೂರು ನಮ್ಮ ಜೀವನದಲ್ಲಿ ಇದ್ದಾಗ ಅವನ ವ್ಯಕ್ತಿತ್ವ ಬಹಳ ಉನ್ನತವಾಗ್ತದೆ. ಜನರು ಸಂತಸ್ತೇವ, ಯಾರು ಅಮಿತ್ರರು ಶತ್ರುಗಳು ಅವರಲ್ಲಿಯೂ ಕೂಡ ದಯಾಭಾವವನ್ನು ಸಜ್ಜನು ತೋರಿಸ್ತಾರೆ. ಮತ್ತೊಬ್ಬರಲ್ಲಿ ಪ್ರೇಮ, ಶತ್ರುಗಳೇ ಆಗಿ ಅವರಲ್ಲಿ ಪ್ರೀತಿ ತೋರಿಸುವಂಥ ಈ ಉದಾರತೆ, ಇಂಥ ಜೀವನಕ್ಕೆ ಅತ್ಯವಶ್ಯಕವಾದ ಈ ಒಂದು ನೈತಿಕ ಸಂದೇಶ, ಅದ್ರೋಹ, ಅನುಕಂಪ ಮತ್ತು ತ್ಯಾಗ. ಈ ಒಂದು ಒಳ್ಳೆಯ ಮಾತನ್ನು ಅವಳು ಕೇಳಿದಾಗ ಯಮಧರ್ಮರಾಜನಿಗೆ ಮತ್ತಷ್ಟು ಆನಂದವ. ಏನು ಒಳ್ಳೊಳ್ಳೆಯ ಮಾತುಗಳನ್ನು, ಶಾಸ್ತ್ರದ ಸಾರವನ್ನೇ ಹೇಳ್ತಾ ಇದ್ದಾರೆ. ಇಡೀ ಮಾನವರು ಅನುಸರಿಸಬೇಕಾದ ಮುಖ್ಯವಾದನ್ನು ಸಂಗ್ರಹವಾಗಿ ಹೇಳಿದ್ದಾಳೆ ಅಂತ ಬಹಳ ಸಂತೋಷಪಟ್ಟು, ಪಿಪಾಸಿತ ಸೇವ, ಬಹಳ ನೀರಡಿಕೆಯಾದಾಗ ಹಾಲು ಕೊಟ್ಟಂತೆ ನಿನ್ನ ಮಾತು, ಎಷ್ಟು ಒಳ್ಳೆಯ ಮಾತನಾಡ್ತಾ ಇದ್ದಿ. ಅದರಿಂದ ಪುನಃ ಇನ್ನೊಂದು ವರ, ಸತ್ಯ, ನಿನ್ನ ಪತಿಯ ಜೀವನ ಮಾತ್ರ ಕೇಳಬೇಡ, ಇನ್ನೊಂದು ವರ ಕೇಳು. ಇಷ್ಟವರೆಗೆ ಅವಳು ಕೇಳಿದ್ದು ಮಾವನ ಬಗ್ಗೆ, ಈಗ ಕೇಳ್ತಾಳೆ ನನ್ನ ಅಪ್ಪ ತಂದೆ, ಅವನಿಗೆ ಮಕ್ಕಳೇ ಇಲ್ಲ ಅಂತ ಬಹಳ ದುಃಖ, ಅವನಿಗೆ ಮಕ್ಕಳು ಸಾಕಷ್ಟು ಮಕ್ಕಳಾಗಲಿ ಅಂತ. ಮೊದಲು ಗಂಡನ ಮನೆಗೆ ಮಾವನ ಮನೆಯ ಬಗ್ಗೆ
ಕಳಕಳಿ. ಆಮೇಲೆ ತನ್ನ ತಂದೆಯ ಮನೆಯ ಬಗ್ಗೆ ಎಂಥ ಒಂದು ಮನೋವೃತ್ತಿ, ಒಂದು ಉತ್ತಮವಾದ ಉದಾರವಾದ ನೀತಿ. 2 ವರ ಮಾವನ ಬಗ್ಗೆ, 3ನೇ ವರ ತನ್ನ ತಂದೆಗೆ ಮಕ್ಕಳಾಗಿ ಅವನ ಮುಂದಿನ ಪರಂಪರೆ ನಡೆದು ರಾಜ್ಯ ಪರಂಪರೆ ಮುಂದುವರಿಯಿತು ಎಂಬುದಾಗಿ 3ನೇ ವರ. ಇದನ್ನು ಸಾವಿತ್ರಿ ಕೇಳಿದಾಗ ಯಮಧರ್ಮರಾಜರು ಅದನ್ನು ದಯಪಾಲಿಸಿದಳು ಎಂಬಲ್ಲಿಗೆ ಸ್ವಲ್ಪ ಅನಾರೋಗ್ಯವಿದ್ದುದರಿಂದ ನಮ್ಮ ಪ್ರವಚನ 3ನೇ ವರ. ಇನ್ನೂ ಕೂಡ ಸತ್ಯವತಿ ಸಾವಿತ್ರಿ ಅವನು ಬಿಟ್ಟಿಲ್ಲ, ಮತ್ತು ಅವನ ಹಿಂದೆ ಅಷ್ಟು ಧೈರ್ಯ, ಅಷ್ಟು ಅವಳಿಗೆ ಆತ್ಮವಿಶ್ವಾಸ. ಅದರಿಂದ ಯಮ ಅಂದರೆ ಮತ್ತೊಬ್ಬರು ಹೆದರಬೇಕು. ಯಮನ ಸಮೀಪಕ್ಕೆ ಸುಳಿಯಲಿಕ್ಕೆ ಸಾಧ್ಯವಿಲ್ಲ. ಮಾತಾಡೋದಂತಿರಲಿ, ಯಮನ ಜೊತೆಗೆ ಅಷ್ಟು ಸಲುಗೆ, ಅಷ್ಟು ಒಳ್ಳೆಯ ಥರದ ಮೈತ್ರಿ ಬೆಳೆಸಿಕೊಂಡು ಯಮನಿಗೆ ಹೆದರದೆ ದಿಟ್ಟತರದಿಂದ 3 ವರ ಕೊಟ್ಟರು ಮತ್ತು ಯಮನನ್ನೇ ಅನುಸರಿಸಿಕೊಂಡು ಸಾವಿತ್ರಿ ಮುಂದುವರಿತಾಳೆ ಎಂಬುದಾಗಿ ಸಾವಿತ್ರಿಯ ಅತ್ಯಂತ ಹಿತಕರವಾದ, ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 3 ಸಂದೇಶ. ಒಂದು, ಧರ್ಮ ಜೀವನದಲ್ಲಿ ಅರ್ಥಕಾಮಗಳಿಗಿಂತ ಧರ್ಮಕ್ಕೆ ಪ್ರಾಧಾನ್ಯ, ಅದಕ್ಕಾಗಿ ಆತ್ಮನಿಗ್ರಹ ಬೇಕು. 2ನೇದು ಸಜ್ಜನರ ಸಂಪರ್ಕ, ನಮ್ಮ ಜೊತೆ ಸಜ್ಜನರ ಸಂಬಂಧವನ್ನು ನಿರಂತರವಾಗಿ ನಾವು ಇಟ್ಟುಕೊಂಡಾಗ ನಾವು ದಾರಿ ತಪ್ಪುವುದಿಲ್ಲ, ನಮ್ಮ ಜೀವನಕ್ಕೆ ಫಲ ದೊರೆಯುತ್ತದೆ. 3ನೇದು ಅವಳು ಹೇಳಿದ್ದು, ಮತ್ತೊಬ್ಬರ ಬಗ್ಗೆ ದ್ರೋಹ ಮಾಡಬಾರದು, ಅವರಲ್ಲಿ ಪ್ರೇಮ ಅನುಕಂಪ ತೋರಿಸಬೇಕು, ನಮ್ಮಿಂದ ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು. 3 ಸಂದೇಶ, ಅದನ್ನು 3 ವಚನಗಳಿಂದ ಆ ಸಾವಿತ್ರಿ ನಿರೂಪಿಸಿದ್ದಾಳೆ. ಉತ್ತಮ ಸಂದೇಶವನ್ನು ಮಾನವ ಕುಲಕ್ಕೆ ನೀಡಿ ಯವನನ್ನು ಬಹಳ ತನ್ನ ಮಾತಿನಿಂದ ಮುಗ್ಧಗೊಳಿಸಿದ್ದಾಳೆ, ಸಂತೋಷಗೊಳಿಸಿದ್ದಾಳೆ ಎಂಬುದಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.